ನೋಡಿ, ನಮ್ಮ ಸರ್ಕಾರ ಈ ತಾರತಮ್ಯ ಹೋಗಲಾಡಿಸ್ಲಿಕ್ಕೆ ನಾವು ಪಾಸಿಟಿವ್ ಆಗಿದ್ದೀವಿ. ವಿ ಆರ್ ಪಾಸಿಟಿವ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ರಾಯರೆಡ್ಡಿ ಅವರೇ, ಕಲ್ಯಾಣ ಕರ್ನಾಟಕ ಅಲ್ಲಿ ಬಸವ ಕಲ್ಯಾಣ ಇತ್ತಲ್ಲ, ಮಾನ್ಯ ಯತ್ನಾಳ್ ಅವರೇ, ಬಸವ ಕಲ್ಯಾಣ ಏನೋದು ಏನ್ ಹೇಳಿ? ಬಸವಣ್ಣನವರ ಕಾರ್ಯಕ್ಷೇತ್ರ, ಅಲ್ಲೇ ಅನುಭವ ಮಂಟಪ ಇದ್ದದ್ದು. ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೂ ಒಂದೇ, ಕರ್ಮಭೂಮಿ ಅಂದ್ರೂ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ, ನನ್ಗೇನಂತೆ. ಎಲ್ಲ ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು, ಶಾಂತ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡ್ ಬಿಟ್ಟಾರೆ. ಅವ್ರ ಸಾಯೋವರೆಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಳ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು? ಏನ್ ಪಾಲಿಟಿಕ್ಸ್ ಈಗ ಗುಜರಾತ್ ಅಂತ ಇದ್ಕೊಳ್ಳಿ, ಈಗ ರಾಜಸ್ಥಾನ್ ಅಂತ ಇದ್ಕೊಳ್ಳಿ, ಎಲ್ಲ ಫಸ್ಟ್ ಟೈಮರ್ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲೇ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೆ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಓಕೆ, ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆಯಾಗಿದೆ. 2022ರಲ್ಲಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ, ಕಲಬುರಗಿ 29ನೇ ಸ್ಥಾನ, ರಾಯಚೂರು 28ನೇ ಸ್ಥಾನ, ಹಾವೇರಿ 27ನೇ ಸ್ಥಾನ, ದಾವಣಗೆರೆ 26ನೇ ಸ್ಥಾನ. ಇದು ಹಳೆ ಮೈಸೂರಿನಲ್ಲಿದ್ರು ಕೂಡ ಇದು 26ನೇ ಸ್ಥಾನ. ಆಮೇಲೆ ಕೊಪ್ಪಳ 25ನೇ ಸ್ಥಾನ, ಚಿತ್ರದುರ್ಗ ಇದು ಹಳೆ ಮೈಸೂರಿನಲ್ಲೇ ಇದ್ರು ಕೂಡ 24ನೇ ಸ್ಥಾನ, ವಿಜಯಪುರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದದ್ದು, ಅದು 23ನೇ ಸ್ಥಾನ. ವಿಜಯಪುರಪ್ಪ, ಬಿಜಾಪುರ, ನಾನು ವಿಜಯನಗರ ಅಂತ ಅನ್ಕೊಂಡಿದ್ದೆ. ವಿಜಯಪುರ 23ನೇ ಸ್ಥಾನ ನಿಮ್ದು. ಬೀದರ್ 22ನೇ ಸ್ಥಾನ, ಚಾಮರಾಜನಗರ 21ನೇ ಸ್ಥಾನ. ಇವು ಕಡೆಯ 10 ಸ್ಥಾನಗಳಲ್ಲಿರ್ತಕ್ಕಂಥ ಜಿಲ್ಲೆಗಳು.
ಅದಕ್ಕೋಸ್ಕರ ಈ ಹೈಪವರ್ ಕಮಿಟಿ ಬೇಕಾಗಿದೆ. ಇನ್ನು ತಾರತಮ್ಯ ಇದೆಯಲ್ಲ, ವರಮಾನ ಇವತ್ತು 2 ಲಕ್ಷದ ಸ್ಟೇಟ್ ಅವರೇಜ್ 2,66,000 ವ್ಯಕ್ತಿ ಆದಾಯ, ಇಂಡಿವಿಜುವಲ್ ಆದಾಯ ಸರಾಸರಿ ಕರೆಕ್ಟ್ ರೆಡಿ 2,66,000. ಆದರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 1,50,000 ರೂಪಾಯಿ, 1,50,700 ಅಷ್ಟು ಕಡಿಮೆ. ಅವರೇಜ್ ಈಸ್ ಅಫ್ಕೋರ್ಸ್ ಬೆಂಗಳೂರು ನಗರ ಜಾಸ್ತಿ ಇದೆ, ಬಟ್ ಅವರೇಜು 2,66,000. ಹೈದರಾಬಾದ್ ಕರ್ನಾಟಕದಲ್ಲಿ 1,50,700 ಎಷ್ಟಿದೆ. ಸೊ ಈ ತಾರತಮ್ಯ ಕಡಿಮೆ ಆಗಬೇಕು. ಹೋಗಲಾಡ್ಸಕ್ಕಾಗದೇ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ, ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ ಹೋಗ್ಬೇಕು. ನಾವು ಯಾವತ್ತೂ ಕೂಡ ಹಳೆ ಮೈಸೂರು ಹೊಸ ಮೈಸೂರು ಅಂತ ಭೇದ ಭಾವ ಮಾಡಕ್ ಹೋಗಲ್ಲ. ನಮ್ಮ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಾವೆಲ್ಲ ಕನ್ನಡಿಗರಲ್ಲ. ಬೀದರ್ನಲ್ಲಿರೋರು ಕನ್ನಡಿಗರೇ, ಮೈಸೂರಿನಲ್ಲಿರೋರು ಕನ್ನಡಿಗರೇ, ಬೆಂಗಳೂರಿನಲ್ಲಿರೋರು ಕನ್ನಡಿಗರೇ, ಬಳ್ಳಾರಿನಲ್ಲಿರೋರು ಕನ್ನಡಿಗರೇ, ಸೌತ್ ಕೇಂದ್ರದಲ್ಲಿರೋರು ಕನ್ನಡಿಗರೇ, ಉಡುಪಿನಲ್ಲಿರೋರು, ಮಂಗಳೂರಿನಲ್ಲಿರೋರು ಕನ್ನಡಿಗರೇ, ಉತ್ತರ ಕನ್ನಡದಲ್ಲಿರೋರು ಕನ್ನಡಿಗರೇ. ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗ್ಬೇಕಲ್ಲ, ಆಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ. ಆಗ ಮಾತ್ರ ಇಡೀ ರಾಜ್ಯದ GDP ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇದನ್ನು ಮಾಡುವಾಗ ರೀಜನ್ನು, ಜಾತಿ, ಧರ್ಮ, ಭಾಷೆ, ಕಲ್ಚರು ಯಾವನು ಇಟ್ಕೋಬಾರ್ದು. ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಧರ್ಮ ಇದೆಯಾ, ಯಾವ ಜಾತಿ ಇದೆಯಾ, ಯಾವ ಭಾಷೆ ಇದೆಯಾ, ಯಾವ ಪಕ್ಷ ಇದೆಯಾ? ಎಲ್ಲ ಜನರಿಗೂ, ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಲ್ಲಿ ಯಾರು ಬಡವರಿದ್ದಾರೆ, ಮೇಲ್ಜಾತಿಯವರು ಇರ್ಬೋದು, ಕೆಳಜಾತಿಯವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಎಲ್ಲ ಧರ್ಮಗಳಿರ್ತಕ್ಕಂಥ ಜನ, ಬಡವರು ಇರ್ತಕ್ಕಂಥ ಎಲ್ರಿಗೂ ಅನ್ವಯ ಆಗ್ತದೆ. ಎಲ್ಲ ಜಾತಿನಲ್ಲೂ ಕೂಡ, ಎಲ್ಲ ಧರ್ಮಗಳಲ್ಲೂ ಕೂಡ ಬಡವರು ಇದ್ದಾರೆ. We're all human beings. We're all human beings. ಇವ್ರದೆಲ್ಲರ ಅಭಿವೃದ್ಧಿ ಆದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವ್ರದೆಲ್ಲರದು ತಲಾ ಆದಾಯ ಜಾಸ್ತಿ ಆಯ್ತು ಅಂತಂದ್ರೆ GDP ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. GDP ಬೆಳವಣಿಗೆ ಆದ್ರೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತ ಆಗ್ತದೆ. ಇದು ಒಂದಕ್ಕೊಂದಕ್ಕೆ ಲಿಂಕು ಮಾನ್ಯ ಅಧ್ಯಕ್ಷರೇ. ಇದು ಒಂದು ಚೈನ್ ಇದ್ದಾಗಿ. ಈ ಚೈನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕೆ ಪ್ರತ್ಯೇಕ ಕರ್ನಾಟಕ, ಉತ್ತರ ಕರ್ನಾಟಕನೇ ಬೇರೆ ಕರ್ನಾಟಕ ಆಗಬೇಕು ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ. ಇಟ್ ಇಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ಏಕೀಕರಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಹುತಾತ್ಮರಾದರು, ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು. ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ, ಕರ್ನಾಟಕದಲ್ಲಿ
ಇವರೆಲ್ಲ ನೋಡಿ ಹಳೆ ಮೈಸೂರಿನವರು ಕೂಡ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ಹೋರಾಟ ಮಾಡಿದ್ರು, ಎಸ್ ನಿಜಲಿಂಗಪ್ಪನವರು ಹೋರಾಟ ಮಾಡಿದ್ರು, ಕಡಿದಾಳ್ ಮಂಜಪ್ಪನವರು. ಏಕೀಕರಣ ಆಗ್ಬೇಕು. ಪಾಪ ನಮ್ಮ ಉಮೇಶ್ ಕತ್ತಿ ಅವರು ಇಲ್ಲ ನಮ್ಮ ಜೊತೆನಲ್ಲಿ. ಅವ್ರು ಯಾವಾಗಲೂ ಪ್ರತ್ಯೇಕ ರಾಜ್ಯ ಆಗಬೇಕು, ಪ್ರತ್ಯೇಕ ರಾಜ್ಯ. ಐ ಥಿಂಕ್ ಯತ್ನಾಳ್ ಈಸ್ ನಾಟ್ ಫಾರ್ ದಟ್. ನೋಬಡಿ ಈಸ್ ಫಾರ್ ದಟ್. ಇಟ್ಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ನಾವು ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ನಾವೆಲ್ಲರೂ ಶೇರ್ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.